ಹಾಯ್ ಫ್ರೆಂಡ್ಸ್, ಮೈಸೂರು ಮಹಾರಾಜ ಯದುವೀರ್ ಒಡೆಯರ್ ಪತ್ನಿ ಬಗ್ಗೆ ನಿಮಗೆಷ್ಟು ಗೊತ್ತು? ತ್ರಿಷಿಕಾ ಯಾವ ರಾಜಮನೆತನಕ್ಕೆ ಸೇರಿದವರು ಗೊತ್ತಾ? ತಂದೆ ತಾಯಿ ಯಾರು? ಮದುವೆಗೂ ಮುನ್ನ ಇವರಿಬ್ಬರಿಗೂ ಪರಿಚಯವಾಗಿದ್ದು ಹೇಗೆ? ತ್ರಿಷಿಕಾ ಓದಿರೋದು ಎಷ್ಟು? ಇವರ ಹೆಸರಲ್ಲಿರೋ ಆಸ್ತಿ ಚಿನ್ನ ಎಷ್ಟು? ಮಾಂಸ ತಿನ್ನೋದು ಬಿಟ್ಟಿದ್ಯಾಕೆ ತ್ರಿಷಿಕಾ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ತ್ರಿಷಿಕಾ ಜನನ ಮತ್ತು ಬಾಲ್ಯ ಹೇಗಿತ್ತು? ತ್ರಿಷಿಕಾ ಕುಮಾರಿ 1994ರಲ್ಲಿ ರಾಜಸ್ಥಾನದ ಡುಂಗುರ್ಪುರ್ ಅನ್ನೋ ರಜಪೂತ ರಾಜಮನೆತನದಲ್ಲಿ ಜನಿಸಿದ್ರು. ಇವರ ತಂದೆ ಹರ್ಷವರ್ಧನ್ ಸಿಂಗ್, ತಾಯಿ ಮಹೇಶ್ರೀ ಕುಮಾರಿ. ತಂದೆ ಹರ್ಷವರ್ಧನ್ ನಂತರದಲ್ಲಿ ಪ್ರಿಯದರ್ಶಿನಿ ಅನ್ನೋರನ್ನ ಎರಡನೇ ಮದುವೆ ಆಗಿದ್ರು. ಹರ್ಷವರ್ಧನ್ಗೆ ಮೊದಲ ಪತ್ನಿಯಿಂದ ಶಿವಾತ್ಮಿಕಾ ಕುಮಾರಿ ಮತ್ತು ತ್ರಿಷಿಕಾ ಕುಮಾರಿ ಅನ್ನೋ ಇಬ್ಬರು ಹೆಣ್ಮಕ್ಕಳು ಜನಿಸಿದ್ರು. ಎರಡನೇ ಪತ್ನಿಯಿಂದ ಶಿವಾಂಜಲಿ ಕುಮಾರಿ ಅನ್ನೋ ಹೆಣ್ಣು ಮಗಳು ಮತ್ತು ತ್ವಿಷಿಮಾನ್ ಸಿಂಗ್ ಅನ್ನೋ ಗಂಡು ಮಗ ಜನಿಸಿದ್ರು. ಹೀಗೆ 4 ಮಕ್ಕಳಲ್ಲಿ ಎರಡನೆಯವರಾದ ತ್ರಿಷಿಕಾ ಬಾಲ್ಯ ಚೆನ್ನಾಗಿಯೇ ಇತ್ತು. ರಾಜಮನೆತನವಾದ್ದರಿಂದ ಯಾವುದಕ್ಕೂ ಕೊರತೆ ಇರಲಿಲ್ಲ. ಓದಿನಲ್ಲಿ ಆಸಕ್ತಿ ಹೊಂದಿದ್ದ ತ್ರಿಷಿಕಾ. ಚಿಕ್ಕಂದಿನಿಂದಲೂ ಓದಿನಲ್ಲಿ ತ್ರಿಷಿಕಾಗೆ ತುಂಬಾ ಆಸಕ್ತಿ ಇತ್ತು. ಇದರ ಜೊತೆಗೆ ಡ್ಯಾನ್ಸ್, ಕ್ರೀಡೆಯಲ್ಲೂ ತ್ರಿಷಿಕಾ ಆಕ್ಟಿವ್ ಆಗಿದ್ರು. ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ತ್ರಿಷಿಕಾ ಕಂಪ್ಲೀಟ್ ಓದಿದ್ದೆಲ್ಲ ಬೆಂಗಳೂರಿನಲ್ಲೇ. ಬೆಂಗಳೂರಿನ ಬಾಲ್ಡ್ವಿನ್ಸ್ ಗರ್ಲ್ಸ್ ಸ್ಕೂಲ್ನಲ್ಲಿ 10ನೇ ಕ್ಲಾಸ್ವರೆಗೆ ಓದಿದ್ರು. ನಂತರ ಬೆಂಗಳೂರಿನ ಜ್ಯೋತಿ ನಿವಾಸ್ ಕಾಲೇಜಿನಲ್ಲಿ ಬಿಸ್ನೆಸ್ ಸ್ಟಡೀಸ್ನಲ್ಲಿ ಡಿಗ್ರಿ ಪಡ್ಕೊಂಡ್ರು. ಇದಾದ್ಮೇಲೆ ಮತ್ತೆ ಬೆಂಗಳೂರಿನಲ್ಲೇ ಇರೋ ಕ್ರೈಸ್ಟ್ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ PG ಶಿಕ್ಷಣ ಪಡ್ಕೊಂಡ್ರು. 23 ವರ್ಷ ವಯಸ್ಸಾದಾಗ ಮೈಸೂರು ಒಡೆಯರಾದ ಯದುವೀರ್ ಜೊತೆ ಮದುವೆ ಮಾಡೋದು ಅಂತ ಎರಡೂ ರಾಜಮನೆತನದವರು ನಿರ್ಧರಿಸಿದ್ರು. ಅದರಂತೆ 2016ರ ಜೂನ್ 27ರಂದು ಯದುವೀರ್ ಜೊತೆಗೆ ತ್ರಿಷಿಕಾ ಮದುವೆ ಮಾಡಲಾಯಿತು. ಯದುವೀರ್ ತ್ರಿಷಿಕಾ ಮೊದಲೇ ಸ್ನೇಹ. ಯದುವೀರ್ ಮತ್ತು ತ್ರಿಷಿಕಾಗೆ ಅರೇಂಜ್ ಮ್ಯಾರೇಜ್ ಆಗಿದ್ರೂ ಅವರಿಬ್ಬರಿಗೂ ಪರಿಚಯ ಇರಲಿಲ್ಲ ಅಂತೇನೂ ಇಲ್ಲ. ಇಬ್ಬರು ರಾಜಮನೆತನದವರೇ ಆಗಿದ್ರಿಂದ ಪರಿಚಯವಿತ್ತು. ಕಾರ್ಯಕ್ರಮಗಳಲ್ಲಿ, ಔತಣಕೂಟಗಳಲ್ಲಿ ಇಬ್ಬರು ಭೇಟಿ ಆಗ್ತಿದ್ರು. ನಂತರ ತ್ರಿಷಿಕಾ ಓದೋಕೆ ಬೆಂಗಳೂರಿಗೆ ಬಂದ್ರು. ಯದುವೀರ್ ಕೂಡ ಬೆಂಗಳೂರಿನಲ್ಲೇ ಓದ್ತಿದ್ರು. ಹೀಗೆ ಇಬ್ಬರು ಒಟ್ಟಿಗೆ ಕಾಲ ಕಳಿತಿದ್ರು. ಇಬ್ಬರ ನಡುವೆ ಒಳ್ಳೆಯ ಗೆಳೆತನವಿತ್ತು. ಆದ್ರೆ ಪ್ರೀತಿ ಏನೂ ಇರಲಿಲ್ಲ. ಯದುವೀರನ್ನ ಪ್ರಮೋದಾದೇವಿ ದತ್ತು ಪಡೆದ ಬಳಿಕ ಪಟ್ಟಾಭಿಷೇಕ ಮಾಡಿದ್ರು. ಇದಾದ್ಮೇಲೆ ಡುಂಗುರ್ಪುರ್ ರಾಜಮನೆತನದ ಜೊತೆ ಮಾತನಾಡಿ ಸಂಬಂಧ ಕುದುರಿಸಿದ್ರು. ಯದುವೀರ್ ತ್ರಿಷಿಕಾ ದಂಪತಿಗೆ 2017ರಲ್ಲಿ ಗಂಡು ಮಗು ಕೂಡ ಜನಿಸ್ತು. ಅದಕ್ಕೆ ಆದ್ಯವೀರ್ ನರಸಿಂಹರಾಜ ಒಡೆಯರ್ ಅಂತ ಹೆಸರಿಟ್ಟಿದ್ದಾರೆ. ತ್ರಿಷಿಕಾ ಮಾಂಸಾಹಾರ ತಿನ್ನೋದಿಲ್ಲ ಯಾಕೆ? ತ್ರಿಷಿಕಾ ಮೊದಲೆಲ್ಲ ಮಾಂಸಾಹಾರ ಸೇವಿಸ್ತಿದ್ರು. ಆದ್ರೆ ಅವರಲ್ಲಿ ಪ್ರಾಣಿಗಳ ಬಗ್ಗೆ ವಿಶೇಷವಾದ ಪ್ರೀತಿ ಇತ್ತು. ಇದೇ ಕಾರಣಕ್ಕೆ ಹಲವು ವರ್ಷಗಳ ಹಿಂದೆ ಮಾಂಸಾಹಾರ ತ್ಯಜಿಸಿದ್ರು. ಈಗ ಶುದ್ಧ ಸಸ್ಯಾಹಾರಿ ಆಗಿದ್ದಾರೆ. ಪ್ರತಿದಿನ ಬೇಗನೆ ಏಳುವ ತ್ರಿಷಿಕಾ ಯೋಗ ಮಾಡ್ತಾರೆ. ಅದಾದ್ಮೇಲೆ ಮಿಸ್ ಮಾಡದೆ ಹನುಮಾನ್ ಚಾಲೀಸಾ ಓದ್ತಾರೆ. ಇದರ ಜೊತೆಗೆ ಇತಿಹಾಸದ ಪುಸ್ತಕಗಳನ್ನು ಓದೋದು ಅಂದ್ರೆ ತ್ರಿಷಿಕಾಗೆ ತುಂಬಾ ಇಷ್ಟವಂತೆ. ಅಷ್ಟೇ ಅಲ್ಲ, ಬಗೆ ಬಗೆಯ ಅಡುಗೆ ಮಾಡೋದು ಕೂಡ ನನಗೆ ತುಂಬಾ ಇಷ್ಟ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಇವೆಲ್ಲದರ ಜೊತೆಗೆ ತ್ರಿಷಿಕಾ ಓರ್ವ ಉದ್ಯಮಿ ಕೂಡ ಹೌದು. ದಿ ಲಿಟಲ್ ಬಂಟಿಂಗ್ ಅನ್ನೋ ಹೆಸರಲ್ಲಿ ಮಕ್ಕಳಿಗಾಗಿ ಸ್ವದೇಶಿ ನಿರ್ಮಿತ ವಸ್ತುಗಳನ್ನು ಆನ್ಲೈನ್ನಲ್ಲಿ ಸೇಲ್ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ತ್ರಿಷಿಕಾ ಆಕ್ಟಿವ್ ಆಗಿದ್ದಾರೆ. ತಂದೆ ಹರ್ಷವರ್ಧನ್ ರಾಜಕೀಯ. ಯದುವೀರ್ಗೆ ಟಿಕೆಟ್ ಕೊಡಿಸಿದ್ರಾ? ತ್ರಿಷಿಕಾ ತಂದೆ ರಾಜಮನೆತನದ ಮುಖ್ಯಸ್ಥರಾದ್ರೂ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರೆ. 2016ರಿಂದ 2022ರವರೆಗೆ ರಾಜ್ಯಸಭೆ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಬಿಜೆಪಿ ನಾಯಕರಾದ ಇವರು ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿದ್ರು. ಇವರು ಹಲವಾರು ಸಂಸದೀಯ ಸಮಿತಿಗಳಲ್ಲೂ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಇದೀಗ ಹರ್ಷವರ್ಧನ್ ಅಳಿಯ ಯದುವೀರ್ ಮೈಸೂರು ಲೋಕಸಭೆ ಕ್ಷೇತ್ರದಿಂದ ಕಣಕ್ಕೆ ಇಳಿದಿದ್ದಾರೆ. ಯದುವೀರ್ಗೆ ಟಿಕೆಟ್ ಕೊಡಿಸುವಲ್ಲಿ ಹರ್ಷವರ್ಧನ್ ಪಾತ್ರ ಕೂಡ ಇದೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ತ್ರಿಷಿಕಾ ಹೆಸರಲ್ಲಿರೋ ಆಸ್ತಿ ಚಿನ್ನ ಎಷ್ಟು? ಯದುವೀರ್ ಲೋಕಸಭೆ ಚುನಾವಣೆಗೆ ಸಲ್ಲಿಸಿರೋ ಅಫಿಡವಿಟ್ನಲ್ಲಿ ತಮ್ಮ ಕುಟುಂಬದ ಆಸ್ತಿ ಘೋಷಿಸಿಕೊಂಡಿದ್ದಾರೆ. ಅದರಂತೆ ಯದುವೀರ್ ಬಳಿ 4,97,00,000 ರೂಪಾಯಿ ಮೌಲ್ಯದ ಆಸ್ತಿ ಇದ್ದು
4 ಕೆಜಿ ಚಿನ್ನ ಹೊಂದಿದ್ದಾರೆ. ಪತ್ನಿ ತ್ರಿಷಿಕಾ 1,09,00,000 ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದು 2 ಕೆಜಿ ಚಿನ್ನಾಭರಣ ಮತ್ತು 100 ಗ್ರಾಂ ಚಿನ್ನದ ನಾಣ್ಯಗಳನ್ನು ಹೊಂದಿದ್ದಾರೆ. ಅದೇ ರೀತಿ 6 ವರ್ಷದ ಮಗ ಆದ್ಯವೀರ್ ಹೆಸರಲ್ಲಿ 3,63,00,000 ರೂಪಾಯಿ ಮೌಲ್ಯದ ಆಸ್ತಿ ಇದ್ದು 400 ಗ್ರಾಂ ತೂಕದ ಚಿನ್ನಾಭರಣ ಮತ್ತು 100 ಗ್ರಾಂನಷ್ಟು ಚಿನ್ನದ ನಾಣ್ಯಗಳಿವೆ. ಆದರೆ ಇಡೀ ಕುಟುಂಬದ ಬಳಿ ಒಂದೇ ಒಂದು ಕಾರು ಇಲ್ಲ ಅಂತ ಅಫಿಡವಿಟ್ನಲ್ಲಿ ಮಾಹಿತಿ ನೀಡಿದ್ದಾರೆ. ಫ್ರೆಂಡ್ಸ್, ಇದು ಯದುವೀರ್ ಒಡೆಯರ್ ಪತ್ನಿ ಮೈಸೂರು ಮಹಾರಾಣಿ ತ್ರಿಷಿಕಾ ಕುಮಾರಿ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಸಲ ಮೈಸೂರು ಲೋಕಸಭೆ ಫಲಿತಾಂಶ ಏನಾಗುತ್ತೆ? ಯದುವೀರ್ ಒಡೆಯರ್ ಗೆಲ್ತಾರಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.